ಸೌಕರ್ಯಗಳಿಲ್ಲದೆ ರಸ್ತೆಗಳು ಹದಗೆಟ್ಟು ದಿನನಿತ್ಯ ವಾಹನ ಸವಾರ ಗೋಳಾಟ. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಶೌಚಾಲಯಗಳಿಲ್ಲ, ಒಳ್ಳೆಯ ರಸ್ತೆಗಳಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಗಾಂಧಿನಗರ ಹಾಗೂ ಯೋಗಪುರ ಕಾಲನಿ ಬಾವಿಕಟ್ಟಿ ತಾಂಡಾ ನಿವಾಸಿಗಳು ನಮಗೆ ರಸ್ತೆ ನಿರ್ಮಿಸಿಕೊಡಿ ಎಂದು ಪ್ರತಿಭಟನೆ ನಡೆಸಿದರು. ನಂತರ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ನಾಗಟನ್ ಮತಕ್ಷೇತ್ರದ ಶಾಸಕ ವಿಠ್ಠಲ್ ಕಟಕದೊಂಡ್ ಅವರು 500 ಲಕ್ಷ ರೂಪಾಯಿಗಳಲ್ಲಿ ರಸ್ತೆ ಮಂಜೂರು ಮಾಡಲಾಗಿದೆ ಹಾಗೂ ಸರಿಯಾಗಿ ಎಲ್ಲರಿಗೂ ಹಕ್ಕುಪತ್ರ ಕೊಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವೆ ಎಂದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ದಾನೇಶ್ ಔಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಗರದಲ್ಲಿ ಇರ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಐತಿ. ಇದು ವಾಸ್ತವಿಕತೆ ಐತಿ. ಹೆಂಗಪ್ಪ ಅಂದ್ರೆ ಇಲ್ಲಿ ಬಡವರು ಇರುವಂತ ಪ್ರದೇಶ ಅಂದ್ರೆ ದಿನ ಕೂಲಿ ಮಾಡಿ ಉಪಜೀವನ ಬದುಕುವಂತ ಜನ ಎಲ್ಲರೂ ಸಿಗ್ತಾರಪ್ಪ ಅಂದ್ರೆ ಗಾಂಧಿನಗರದಾಗ ಸಿಗ್ತಾರೆ. ಮತ್ತು ಗಾಂಧಿನಗರ ಹೆಂಗೈತಿ ಅಂದ್ರೆ ಭಾರತದ ಸ್ಲಮ್ಗಳನ್ನ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಿಜಾಪುರ ಗಾಂಧಿನಗರಕ್ಕೆ ಬಂದ್ರೆ ಇಲ್ಲಿ ಭಾರತದ ಚಿತ್ರಣನೇ ಸಿಗ್ತೈತಿ. ಮತ್ತು ಇಲ್ಲಿ ಏನೈತಿ ಅಂದ್ರೆ ಎಲ್ಲಾ ಸಮಾಜದವರು ಅದಾರ. ಆ ಜಾತಿ ಈ ಜಾತಿ ಎಲ್ಲ, ತೆಳಗಿನ ಜಾತಿ ಹಿಡಿದು ಮ್ಯಾಗಿನ ಜಾತಿಯವರಿಗೆ ಎಲ್ಲ, ಮತ್ತು ವೆಲ್ ಎಜುಕೇಟೆಡ್ ಜನ ಹಿಡಿದು ಹಮಾಲಿ ಮಾಡುವ ತನಕ ಇಲ್ಲಿ ಅದಾರ. ಅದಕ್ಕಿಂತ ಭವ್ಯ ಭಾರತವನ್ನ ಪ್ರತಿನಿಧಿಸುವಂತ ತಾವುಗಳು ಇಲ್ಲಿ ಸಾಕಷ್ಟು 10 ವರ್ಷದಿಂದ ಪ್ರಯತ್ನ ಮಾಡಕಟ್ಟಾರ. ಆದ್ರೆ ಯಾರು ಮಾಡಿಲ್ಲ ಅಂತ ನನಗೂ ಗೊತ್ತೈತಿ. ಅದಕ್ಕೆ ನಾನು ಶಾಸಕನಾದ ಮೇಲೆ ಗಾಂಧಿ ಬಜಾರ್ ಹಿಡಿದು ಈ ಕಡೆ ಯೋಗಾಪುರ ಕಾಲನಿ, ಹಮಾಲ್ ಕಾಲನಿ ಏನೇ ನಾವು ಇವೆಲ್ಲ ಹೆಂಗದ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಇವ್ರು ಮನಿ ಸಹಿತ ಇವರು ಇಲ್ಲ, ಹಕ್ಕುಪತ್ರ ಇಲ್ಲ. ಮನಿ ನಮ್ದು ಐತಿ ಅಂದ್ರೆ ನಿಮ್ಮ ಮನಿ ಒಂದು ಉದಾರಿ ಸಿಗಂಗಿಲ್ಲ. ಅದರಿಂದ ನಾವು ಇವತ್ತು ಬಹಳ ತೊಂದರೆ ಅನುಭವಿಸ್ಬೇಕಾಗ್ತೈತಿ. ನಾವು ಮನಿ ಕಟ್ಲಕ್ಕ ಅಥವಾ ನಮ್ಮ ಮನಿ ಐತಿ ನಾವು ಏನಾರೇ ಮಾಡ್ಬೇಕಂದ್ರೆ ಅಲ್ಲಿ ಎಲ್ಲಿ ಸೌಲಭ್ಯಗಳು ಸಿಗಂಗಿಲ್ಲ. ಅದೇ ಲೋನೇ ಕೊಡಂಗಿಲ್ಲ, ಎಲ್ಲ ಸೌಲಭ್ಯಗಳು ಸಿಗಂಗಿಲ್ಲ. ಆದ್ರೆ ಮೊದಲನೇದಾಗಿ ನಮ್ಮ ವಿಚಾರ ಏನೈತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಹೊರ್ತಿಯವರು, ಹಳ್ಳಿಯವರು ಎಲ್ಲರೂ ಕೂಡ ಯೋಚನೆ ಏನ್ ಮಾಡಿದೆವಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ನಂದು ಮನಿ ಅನ್ನಪ್ಪಲೆ ಹಕ್ಕುಪತ್ರ ಕೊಡಿಸ್ಬೇಕಂತ ಒಂದು ವಿಚಾರ ಮಾಡೀವಿ. ಒಟ್ಟಿನಲ್ಲಿ ಮತ್ತು ವಿಚಾರ ಮಾಡೀವಿ ಅನ್ನೋದಕ್ಕಿಂತ ಎಲ್ಲ ಪ್ರಯತ್ನ ಪಡಾಕತ್ತೀವಿ. ಈಗಾಗಲೇ ಮಹಾನಗರ ಸಭೆಯೊಳಗೆ ಠರಾವ್ ಪಾಸ್ ಆಗ್ಯದ. ಮೇಲಾಧಿಕಾರಿಗಳಿಗೆ ಮಾತಾಡೀವಿ, ಮುಖ್ಯಮಂತ್ರಿಗಳಿಂದ ಈ ದೂರನ್ನ ಈಗ ಒಯ್ದೀವಿ, ಪರಿಸ್ಥಿತಿ ಹಿಂಗೈತಿ ಅಂತ ಹೇಳಿ. ಅದನ್ನು ಬಗೆಹರಿಸುವ ಮಧ್ಯದೊಳಗೆ ಈ ರಸ್ತೆಯನ್ನ ನೋಡಿ ನಾನು ಈಗಾಗಲೇ 500 ಲಕ್ಷ ರೂಪಾಯಿಗಳನ್ನ ಈ ರಸ್ತೆಗೆ ಮಂಜೂರು ಮಾಡಿಸೀನಿ. 500 ಲಕ್ಷ ರೂಪಾಯಿಗಳನ್ನ ಈಗ ಕೇವಲ ಎಲ್ಲಿ ಫೈನಾನ್ಷಿಯಲ್ ಅಪ್ರೂವಲ್ ಅನುಮೋದನೆ ಸಿಗಬೇಕಾಗೈತಿ. ಬಾಕಿದ ಇಲ್ಲಿ ನೋಡಿ ನೀವು ವಿಜಾಪುರ ನಮಗೆ ಫೋಟೋ ಈಗಾಗಲೇ ಮಂಜೂರಾತಿ ಮಾಡೀವಿ. ನಿಮ್ಮ ಅಳಲು ಏನೈತಿ, ನಾನು ಬಡ ಶಾಸಕನೇ. ಬಹುಶಃ ಕರ್ನಾಟಕ ರಾಜ್ಯದ 224ರಲ್ಲಿ ಅತ್ಯಂತ ಕಡಿಮೆ ಖರ್ಚು ಮಾಡಿ ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ವಿಜಾಪುರ ಜಿಲ್ಲೆಯಲ್ಲಿ ಯಾರೂ ಪಡೆಯಲಾರದಂತ ಅತಿ ಪ್ರಚಂಡ ಬಹುಮತಗಳಿಂದ ತಾವು ನನ್ನನ್ನು ಆರಿಸಿಕೊಟ್ಟು ಕಳಿಸಿದ್ರಿ. ಇವತ್ತು ತಮ್ಮೆಲ್ಲರಿಗೂ ಆ ಶ್ರೇಯಸ್ ಸೇರ್ತೈತಿ. ಅದಕ್ಕೆ ನೀವು ಎಷ್ಟು ಪ್ರಾಮಾಣಿಕವಾಗಿ ನನ್ನನ್ನು ಇವತ್ತು ಏನೇನೇ ಮಾಡ್ತಾನಪ್ಪ ಅಂತ ವಿಶ್ವಾಸ ಇಟ್ಕೊಂಡು ನನಗೆ ಮತ ಹಾಕಿರಿ. ನಿಮ್ಮ ಮತಕ್ಕೆ ನಾನು ದ್ರೋಹ ಮಾಡಲಾರೆ. ಎಲ್ಲವನ್ನ ಒಮ್ಮೆ ಮಾಡಕ್ ಆಗಂಗಿಲ್ಲ. ದಯಮಾಡಿ ಒಂದೊಂದು ಈಗಾಗಲೇ ಹೇಳಿದ್ರು ಹೊರ್ತಿ ಸಾಹೇಬರು 3.5 ಕೋಟಿ ರೂಪಾಯಿ ಕೆಲಸ ಮಾಡಿವಿ ಅಂತ ಹೇಳಿ. ಮತ್ತು ಅಲ್ಪಸಂಖ್ಯಾತರ ಇದರಿಂದ ಹೇಳ್ತಾ ಇದ್ದೀನಿ. ಮತ್ತು ಕಮಿಷನರು ಹಿಂಗದಾರಲ್ಲ, ಒಟ್ಟಿನಲ್ಲಿ ಅವರು ತುಂಬಾ ಒಳ್ಳೆಯ ಆಡಳಿತ ಅಧಿಕಾರಿಗಳದಾರ. ಮತ್ತು ನಿಮ್ಮ ನೋವಿಗೆ ಸ್ಪಂದನೆ ಮಾಡುವಂತ ಒಂದು ಶಕ್ತಿ ಅವ್ರಿಗೆ ಐತಿ. ಮತ್ತು ಅವರು ಬರೀ ಮಾತು ಹೇಳಂಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಕಮಿಷನರ್ ಆಗಿ ಅವರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಸುಮಾರು 5 ಗಂಟೆಗೆ ಎದ್ದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕಮಿಷನರ್ ಅದಾರ. ಅವರಿಗೂ ನಾವು ಇವತ್ತು ನಿಮ್ಮ ಸಮಕ್ಷಮ ಅವರು ಮನಸ್ಸು ಮಾಡಿ ಇಲ್ಲ ಸ್ಟ್ರೈಕ್ ಮಾಡಾಕತ್ತಾರ ಅಂದ್ರೆ ಹೋಗ್ಕೊಂಡ್ರಿ ಅಂತ ಹೇಳಿ ನಮ್ಮ ಮನೆ ಕಡೆ ಅವ್ರು ಹೋಗ್ಯಾರ, ನಾ ಈ ಕಡೆ ಬಂದೀನಿ. ಪರಿಸ್ಥಿತಿ ಹಿಂಗಾಗೈತಿ. ಅದಕ್ಕೆ ತಮ್ಮ ಬೇಡಿಕೆಗಳಿಗೆ ನಾವು ಎಲ್ಲ ನನಗೆ ಪರಿಪೂರ್ಣ ಗೊತ್ತೈತಿ. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ನೀವೇನು ನಿಮ್ಮೆಲ್ಲರ ಕಷ್ಟ, ಎಲ್ಲರೂ ಕಷ್ಟದಾಗಿ ಬಂದವರು ಇದ್ದೀವಿ. ಎಲ್ಲರೂ ಕೂಡಿ ಈ ಕಾರ್ಯ ನೀವೇನು ಹೋರಾಟ ಮಾಡಿರಿ ಒಳ್ಳೆಯದು. ಯಾಕಂದ್ರೆ ತಾಯಿ ಮಗನಿಗೆ ಮಲೆ ಹಾಲು ಕುಡ್ಬೇಕಾದ್ರೆ ತಾಯಿ ಆ ಮಗು ಹತ್ತಾಕರೇ ಸಾಧ್ಯ ಆಗ್ತೈತಿ.
ಮತ್ತು ನಿಮ್ಗೆ ಗೊತ್ತಾಗಬೇಕಲ್ಲ, ಹೋರಾಟ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೇಕು. ಈ ಬಟ್ ಎಲ್ಲ ಇಲ್ಲಿ ಗಾಂಧಿನಗರದಾಗ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ, ಬಯಲು ಶೌಚಾಲಯಕ್ಕೆ ಹೋಗ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಉದ್ಯಮದಾರ ಮಕ್ಕಳು, ಹೆಂಡತಿಗಳು, ಮಕ್ಕಳು ಮರಿಕೊಂಡಿರ್ತಾರೆ. ಅವ್ರು ಶೌಚಾಲಯ ಕಟ್ಕೊಂಡ್ರೆ ಇಲ್ಲೂ ಸ್ವಲ್ಪ ಶೌಚಾಲಯ ವ್ಯವಸ್ಥೆಗಳಾಗಬೇಕು, ಡ್ರೈನೇಜ್ ವ್ಯವಸ್ಥೆ ಆಗಬೇಕು, ರಸ್ತೆ ವ್ಯವಸ್ಥೆ. ಈ ಒಂದು ವಾರ್ಡಿಂದ ಈ ಒಂದು 5 ವರ್ಷಕ್ಕೆ ಪೂರ್ತಿ ಆಗ್ತಾನೆ ರೀ ಒಬ್ಬೊಬ್ಬರು 16 ನಂಬರ್ ವಾರ್ಡಿ. ನಿಮಗೆ ಹೇಳಬೇಕಂದ್ರೆ ನಾವು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಿಮ್ಗೆ ಈಗಾಗಲೇ ನಾವು ಡ್ರೈನೇಜ್ ಕೆಲಸನೂ ಪ್ರಾರಂಭ ಮಾಡೀವಿ, ರಸ್ತೆನೂ ಮಾಡೀವಿ, ಸಣ್ಣ ಪುಟ್ಟ ರಸ್ತೆಗಳನ್ನು ಅಲ್ಲಿ ಇಲ್ಲಿ ಮಾಡೀವಿ. ನಮ್ಮ ಉದ್ದೇಶ ಏನೈತಪ್ಪ ಅಂದ್ರೆ ನಮ್ಮ ಅಧಿಕಾರದ ಅವಧಿಯೊಳಗೆ ಇದು ಗಾಂಧಿನಗರ ಹಿಡಿದು ಯೋಗಾಪುರ, ಹಮಾಲ್ ಕಾಲನಿ ಎಲ್ಲವೂ ಡ್ರೈನೇಜ್ ಆಗಬೇಕು ಅನ್ನುವಂಥ